ಬೆಂಗಳೂರಿನ ಬಿಡದಿ ಟೌನ್ಶಿಪ್ನ ಹೆಸರಿನಲ್ಲಿ ಫಲವತ್ತಾದ ಕೃಷಿ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿರುವ ಸರ್ಕಾರದ ನಡೆಯನ್ನು ಖಂಡಿಸಿ ಮತ್ತು ರೈತ ವಿರೋಧ ನೀತಿಯನ್ನು ಕೂಡಲೇ ಕೈಬಿಡುವಂತೆ ಆಗ್ರಹಿಸಿ ಜೆಡಿಎಸ್ ಉತ್ತರ ಕನ್ನಡ ಜಿಲ್ಲಾ ಘಟಕವು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದೆ. ಯೋಜನೆಯ ಮೊದಲ ಹಂತದಲ್ಲಿ 498 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿರುವುದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿದ್ದು ಸುಮಾರು 755 ರೈತ ಕುಟುಂಬಗಳ ಬದುಕಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಜೆಡಿಎಸ್ ಆರೋಪಿಸಿದೆ. ಜಿಲ್ಲಾ ಘಟಕದ ಅಧ್ಯಕ್ಷ ಸೂರಜ್ ಸೋನಿ ಮಾತನಾಡಿ, ಪ್ರಸ್ತುತ 500 ಎಕರೆ ಪ್ರದೇಶಕ್ಕೆ ಸೀಮಿತವಾಗಿರುವ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ 7500ಕ್ಕೂ ಹೆಚ್ಚು ಎಕರೆಗಳಿಗೆ ವಿಸ್ತರಿಸುವ ಸಂಚು ಇದೆ ಎಂದು ಆರೋಪಿಸಿದರು. ಇದರಿಂದ ಹೈನುಗಾರಿಕೆ, ರೇಷ್ಮೆ ಮತ್ತು ತೋಟಗಾರಿಕೆ ಉದ್ಯಮಗಳಿಗೆ ಹಾನಿಯಾಗುವುದರ ಜೊತೆಗೆ ಪರಿಸರಕ್ಕೂ ಧಕ್ಕೆಯಾಗಲಿದೆ ಎಂದು ಹೇಳಿದರು. ರೈತರಿಂದ ಕಡಿಮೆ ಬೆಲೆಗೆ ಭೂಮಿ ಪಡೆದು ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಯೋಜನೆ ರೂಪಿಸಲಾಗಿದೆ ಎಂದು ದೂರಿದರು. ಸರ್ಕಾರ ತಕ್ಷಣ ಟೌನ್ಶಿಪ್ ಯೋಜನೆಯನ್ನ ಹಿಂಪಡೆದು ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಎಂದು ಅವರು ಒತ್ತಾಯಿಸಿದರು. ಮನವಿಯನ್ನು ಸಲ್ಲಿಸಿದ್ದೀವಿ. ಮನವಿ ಏನು ಅಂದರೆ, ಬಿಡದಿಯಲ್ಲಿ ಭಾಳ ದೊಡ್ಡ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರದವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಅದು ತಕ್ಷಣ ಕೈ ಬಿಡಬೇಕು ಅಂತ ಈಗಾಗಲೇ 458 ಎಕರೆಗೆ ಡಿನೋಟಿಫೈ ಮಾಡಿಬಿಟ್ಟಿದ್ದಾರೆ. 7,000ದಿಂದ 8,000 ಎಕರೆ ಅಲ್ಲಿ ಸರ್ಕಾರ ಡಿನೋಟಿಫೈ ಮಾಡುವಂಥ ಹುನ್ನಾರ ಇಟ್ಕೊಂಡಿದೆ. ಅದು ಒಂಥರ ರಿಯಲ್ ಎಸ್ಟೇಟ್ ಮಾಫಿಯಾ ಅಂದರೆ ಎದ್ದು ಕಾಣ್ತಾ ಇದೆ. ನಮ್ಮ ನೆಚ್ಚಿನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಲ್ಲೆಲ್ಲ ರೈತರ ಹತ್ರ ಹೋಗಿ ಅವ್ರು ಕಂಡ್ಕೊಂಡಂಥ ಸತ್ಯ ಏನು ಅಂದರೆ, 755 ರೈತರಲ್ಲಿ ಹೆಚ್ಚು ಕಡಿಮೆ 631 ರೈತರು ಸಣ್ಣ ಹಿಡುವಳಿಗಾರರು, ಅಂದರೆ ಅರ್ಧ ಎಕರೆ 1 ಎಕರೆ ಒಳಗಿರುವಂಥವ್ರು. ಮತ್ತು ಆ ಭಾಗದಲ್ಲಿ ಚನ್ನಪಟ್ಟಣ ಮತ್ತು ಬಿಡದಿ ಭಾಗದಲ್ಲಿ ರಾಮನಗರ ಭಾಗದಲ್ಲಿ ನಾವು ನೋಡಿದಂಗೆ ಅಲ್ಲಿ ಹೈನುಗಾರಿಕೆ, ರೇಷ್ಮೆ ಬೆಳೆಗಾರರು ಅಥವಾ ತುಳಸಿ ಮಾಲೆ ಮಾಡೋರು, ಹೂವಿನ ಮಾಲೆ ಮಾಡೋರು, ಇಂಥದ್ದು ಸಾಕಷ್ಟು ಸಣ್ಣ ರೈತರು ಇದ್ದಾರೆ. ಅವರು ಅದರಲ್ಲೇ ಜೀವನ ಕಟ್ಕೊಂಡಿದ್ದಾರೆ. ಇದು ಈ ರೀತಿ ಮಾಡೋದ್ರಿಂದ ಆ ರೈತರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತದೆ. ಅದು ಆಗಲೇಬಾರ್ದು. ಮತ್ತು ಮೇನು 6 ಲಕ್ಷ ಲೀಟರ್ ಹಾಲು ಆ ಭಾಗದಿಂದ ಹಾಲು ದೊರೀತಾ ಇದೆ ಪ್ರತಿ ತಿಂಗಳ. ಸೊ ಇದೆಲ್ಲ ಬೆಂಗಳೂರಿಗೆ ಹೋಗುವಂಥದ್ದು. ರೈತರಿಗೆ ಅನ್ಯಾಯ ಆಗ್ತಿದೆ. ಫಲವತ್ತಾದ ಭೂಮಿ, ಅಲ್ಲಿ ಕಾವೇರಿ ನೀರು ಸಾಕಷ್ಟು ಬರ್ತಾ ಇರೋದ್ರಿಂದ ಈ ಗ್ರೀನ್ ಝೋನ್ನಲ್ಲಿ ಯಾವ ಕಾರಣಕ್ಕೂ ದೊಡ್ಡ ಟೌನ್ಶಿಪ್ ಬರಬಾರ್ದು. ಅವ್ರಿಗೆ ಬರಲೇಬೇಕು ಅಂತಿದ್ರೆ ಅಲ್ಲಿ ನೆಲಮಂಗಲ ಪಕ್ಕ ಬೇಕಷ್ಟು ಲ್ಯಾಂಡ್ ಇದೆ, ಆ ಲ್ಯಾಂಡನ್ನು ತಗೊಳ್ಳಿ. ಸಾಕಷ್ಟು ಭೂಮಿ ಇದೆ, ಅಭಿವೃದ್ಧಿ ಪರ ಇದ್ದೀವಿ ನಾವು. ಆ ರೈತರ ವಿರೋಧ ಯಾವತ್ತೂ ಮಾಡಿಲ್ಲ. ರೈತರ ಪರವಾಗಿರ್ತೀವಿ. ರೈತರಿಗಾಗಿ ಒಂದು ಶಕ್ತಿ ಇರ್ತದೆ. ಕುಮಾರಸ್ವಾಮಿ, ದೇವೇಗೌಡರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರೀತಿ ರೈತರಿಗೆ ಅನ್ಯಾಯ ಆಗೋದು ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಉದಯ ತಿಮ್ಮಪ್ಪ ಗೌಡ, ಮೋಹಿನಿ ನಾಯಕ್, ಪೂರ್ಣಿಮಾ ಮಾಯೇಕರ್, ಉಪೇಂದ್ರ ಪೈ ಸೇರಿದಂತೆ ವಿವಿಧ ತಾಲೂಕು ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.